ಬೆಂಗಳೂರಿನ ರಸ್ತೆಗಳಲ್ಲಿ ಮಿಂಚಿನೋಟ ಕಂಡುಬಂದ ಟಿಸಿಎಸ್ ವಿಶ್ವ 10K ಓಟದಲ್ಲಿ ಬುರುಂಡಿಯ ರಾಡ್ರಿಕ್ಸ್ ಕ್ವಿಜಿರಾ ಹಾಗೂ ರುವಾಂಡಾದ ಫ್ಲಾರೆನ್ಸ್ ನಿಯೋಂಕೂರ್ ದಾಖಲೆಯ ಓಟವನ್ನು ತೋರಿಸಿದ್ರು. ಬೆಂಗಳೂರಿನಲ್ಲಿ ನಡೆದ ಈ 18ನೆಯ ಟಿಸಿಎಸ್ ವಿಶ್ವ 10K ಓಟದಲ್ಲಿ ಹವ್ಯಾಸಿ ಓಟಗಾರರು ಸೇರಿ 33,000ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡರು. ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಮೈಸೂರು ಸಂಸದ ಯದುವೀರ್ ಕೃಷ್ಣದತ್ತ, ಸಂಸದ ತೇಜಸ್ವಿ ಸೂರ್ಯ ಕೂಡ ಒಂದಷ್ಟು ದೂರ ಓಡಿದ್ರು. 10 ಕಿಲೋಮೀಟರ್ ದೂರದ ಓಟವನ್ನ ರಾಡ್ರಿಕ್ಸ್ ಕ್ವಿಜಿರಾ 27 ನಿಮಿಷ 31 ಸೆಕೆಂಡ್ಗಳಲ್ಲಿ ಮುಟ್ಟಿ ಮೊದಲಿಗರಾದ್ರು. ಅಷ್ಟೇ ಅಲ್ಲ, ದಾಖಲೆ ಬರೆದರು. 2022ರ ಆವೃತ್ತಿಯಲ್ಲಿ ಕೆನ್ಯಾದ ಕಿಪ್ಕೊರಿರ್ ಕಿಮೆಲಿ ಮಾಡಿದ್ದ 27 ನಿಮಿಷ 38 ಸೆಕೆಂಡ್ಗಳ ದಾಖಲೆ ಪತನವಾಯಿತು. ಮೊತ್ತ 24.50 ಲಕ್ಷವಲ್ಲದ ದಾಖಲೆಗೆಂದು 7.54 ಲಕ್ಷ ರೂಪಾಯಿಯನ್ನ ಗೆದ್ದುಕೊಂಡ್ರು. ಉಗಂಡದ ಹರ್ಬರ್ಟ್ ಕಿಬೆಟ್ ಕಿನ್ಯಾದ ಗಿಲ್ಬರ್ಟ್ ಕ್ವಿಜಿರಾರಿಗೆ 7.5 ಕಿಲೋಮೀಟರ್ವರೆಗೆ ಪ್ರಬಲ ಪೈಪೋಟಿಯನ್ನ ನೀಡಿದ್ರು. ಮಹಿಳಾ ವಿಭಾಗದ ರುವಾಂಡಾದಲ್ಲಿ ಫ್ಲಾರೆನ್ಸ್ ನಿಯೋಂಕೂರ್ 30 ನಿಮಿಷ 45 ಸೆಕೆಂಡ್ಗಳಲ್ಲಿ ಓಡಿ ಪ್ರಥಮಿಕರಾದ್ರು. ಕೆನ್ಯಾದ ಬ್ರ್ಯಾಂಡಾ 5.5 ಕಿಲೋಮೀಟರ್ವರೆಗೆ ಫ್ಲಾರೆನ್ಸ್ಗೆ ಅದ್ಭುತ ಪೈಪೋಟಿಯನ್ನ ನೀಡಿದ್ದಾರೆ. ಬ್ರೆಂಡಾ ಬೆಳ್ಳಿ, ಇಥಿಯೋಪಿಯಾದ ದಿದಾ ದಿರಿಪಾ ಕಂಚು ಗೆದ್ರು. ಭಾರತೀಯ ವಿಭಾಗದ ಮಹಿಳೆಯರಲ್ಲಿ ಸಂಜೀವನಿ, ಪುರುಷರ ವಿಭಾಗದಲ್ಲಿ ಹರ್ಮನ್ ಜೋತ್ ಸಿಂಗ್ ಮೊದಲಿಗರಾದರು. ಮಹಾರಾಷ್ಟ್ರದ ಸಂಜೀವನಿ ಜಾಧವ್ ಸತತ 3ನೆಯ ಬಾರಿ ಗೆದ್ದು ಹ್ಯಾಟ್ರಿಕ್ ಗೆಲುವನ್ನ ದಾಖಲಿಸಿದ್ರು.